ಸಮಾನರಾಗಿರ್ತಕ್ಕಂಥ ಶ್ರೀ HY ಮೇಟಿ ಸಾಹೇಬರು ಇವತ್ತು 12:37 ಗಂಟೆಗೆ ಅಪೋಲೋ ಈ ಆಸ್ಪತ್ರೆಯಲ್ಲಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇದು ಅತ್ಯಂತ ದುಃಖಕರ, ಅಂದರೆ ಜೀವನದಾಗ ನಡೆಯಲಾರದಂಥ ಘಟನೆ ಇವತ್ತು ನಮಗಾಗಿದೆ. ಇನ್ನೀವರೆಗೂ 10 ದಿವಸ ಹೋದ ಶನಿವಾರ ಬೆಂಗಳೂರು ಇದೇ ಆಸ್ಪತ್ರೆಗೆ ಡಾಕ್ಟರ್ ಮೆಹ್ತಾ ಸರ್ಗೆ ಕಡೆ ಕರ್ಕೊಂಬಂದು ನಾವು ಕಾಯಂ 10 ವರ್ಷದಿಂದ ಮೆಹ್ತಾ ಸರ್ ಕಡೆ ತೋರಿಸ್ತಿದ್ವಿ. ಅವರಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು, ಶ್ವಾಸಕೋಶದ ತೊಂದರೆ ಇರೋದ್ರಿಂದ ಅವ್ರಿಗೆ ಇಲ್ಲಿ ತೋರಿಸ್ತಾ ಬರ್ತಿದ್ವಿ. ಈಗ ಇತ್ತೀಚೆಗೆ ಒಂದು ವಾರದಿಂದ ಅಲ್ಲಿ ಬಾಗಲಕೋಟೆಯಲ್ಲಿ ತ್ರಾಸಾಗಿದ್ದಕ್ಕೆ ಬೆಂಗಳೂರಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ ಶನಿವಾರ ದಿವಸ. ನಿನ್ನೆವರೆಗೂ ಅವರು ಚೆನ್ನಾಗಿದ್ದರು. ರಾತ್ರಿನೂ ಡೈಲಿನೂ ರಾತ್ರಿ ಊಟ ಮಾಡ್ತಿದ್ರು, ಹಗಲಿ ಊಟ ಮಾಡ್ತಿದ್ರು. ನಿನ್ನೆ ರಾತ್ರಿ ಒಮ್ಮೆ 3:30ವರೆಗೆ ಭಾಳ ಪಲ್ಸ್ ಕಡಿಮೆ ಬರ್ತಾಯಿತ್ತು. ಅದಕ್ಕೆ ವೈದ್ಯರ ಸಲಹೆ ಅವರು ವೆಂಟಿಲೇಟರ್ ಮ್ಯಾಗ ಒಯ್ತೀವಿ ಅಂತೇಳಿ ICUದಾಗ ಒಯ್ದು ಇವತ್ತು 12:37 ಮಟ್ಟ ಪ್ರಯತ್ನ ಮಾಡಿದರು ವೈದ್ಯರು. ಭಾಳ ಪ್ರಯತ್ನ ಮಾಡಿದ್ರು ಕೂಡ ನಮ್ಮನ್ನು ಬಿಟ್ಟೇ ಆಗಲಿದ್ದಾರೆ. ಇವತ್ತಿನ ದಿವಸ ಈಗ ಆಸ್ಪತ್ರೆಯಿಂದ ನಾವು 4 ಗಂಟೆಯಿಂದ 7 ಗಂಟೆವರೆಗೂ RT ನಗರದ ನಮ್ಮ ಸಾಹೇಬರ ಮಗಳಾಗಿರ್ತಕ್ಕಂಥ ಬಾಯಕ ಮೇಟಿಯವರ ಮನೆಯಲ್ಲಿ ದರ್ಶನಕ್ಕೆ ಇಡ್ತೀವಿ. ಅಲ್ಲಿಂದ 7 ಗಂಟೆ ನಂತರ ಬಾಗಲಕೋಟೆಗೆ ಹೋಗ್ತೀವಿ. ಬೆಳಗ್ಗೆ ಬಾಗಲಕೋಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನವನ್ನು ಸಾರ್ವಜನಿಕರ ಸಲುವಾಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಅವರ ಸ್ವಂತ ಊರಾಗಿರ್ತಕ್ಕಂಥ ತಿಮ್ಮಾಪುರದಲ್ಲಿ 12 ಗಂಟೆಯಿಂದ 2 ಗಂಟೆಯ ಮಟ್ಟ ಬಾಗಲಕೋಟೆ ತಾಲೂಕು ತಿಮ್ಮಾಪುರ ಸ್ವಂತ ಊರಿನಲ್ಲಿ ಅಂತ್ಯಕ್ರಿಯೆ ಅವರ ತೋಟದ ಅವರ ತಾಯಿಯವರ ಪಕ್ಕದಲ್ಲಿ ಸಮಾಧಿಯನ್ನು ಮಾಡಿ ಅಲ್ಲೇ ಅಂತ್ಯಕ್ರಿಯೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗಿತ್ತು. ಸರಿ ಸರ್.